ಹಲಸಿನಕಾಯಿ ಪಲ್ಯ ಮೇಲೆ ಅಮೂಲ್ ಫ್ರೆಶ್ ಕ್ರೀಮ್ ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ. ಎಸ್, ಏನು ಸರ್ ಇದು ಈ ರೀತಿ ಮಾಡಿದ್ದೀರಾ, ಏನಿದು ಅಂತ ಕೇಳ್ತಾ ಇದ್ದಾರೆ. ಅವ್ರು ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ ಏನು ಈ ಪದಾರ್ಥ ಅಂತ, ಅಷ್ಟು ಚೆನ್ನಾಗಾಗಿದೆ. ಒಟ್ಟಿನಲ್ಲಿ ತಿಂದು ಮಾತ್ರ ತುಂಬ ಖುಷಿ ಪಡ್ತಾ ಇದ್ದಾರೆ, ಸಖತ್ತಾಗಿದೆ ಅಂತ. ಇದು ಪಲ್ಯ ಹೆಂಗೆ ಕಾಣಿಸ್ತಾ ಇದೆ, ಇದು ಕಬಾಬ್. ಮಾಡುವ ವಿಧಾನ ಇಲ್ಲಿದೆ ನೋಡ್ಕೊಳ್ಳಿ. ನಿಮಗೊಂದು ಒಗಟು, ಏರಿ ಹಿಂದೆ ಕೋಣನ ಕುಯ್ತಾರೆ, ಈ ಒಗಟನ್ನು ಬಿಡಿಸಿ ನಿಮ್ಗೆ ಗೊತ್ತಿದ್ರೆ. ಸೊ ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಮರಕ್ಕೆ ಕತ್ತಿ ಅಲ್ಲಿಂದ ಹಲಸಿನಕಾಯಿನ ಕಿತ್ಕೊಂಬರ್ಬೇಕು, ಎಳೆ ಎಳೆ ಇರೋದು. ನೀವು ಹಲಸಿನಕಾಯಿ ಕೀಳುವಾಗ ಮರದಲ್ಲಿ ನೀವು ಮೇಲೆ ಹತ್ತಿರ್ತೀರಲ್ಲ, ಕೆಳಗಡೆ ಯಾರು ಇರಬಾರ್ದು. ಕೆಳಗಡೆ ಯಾರನ್ನಿದ್ರೆ ಮೇಲಿಂದ ಬೀಳುತ್ತೆ ಅವ್ರ ಮೇಲೆ, ಅವ್ರ ತಲೆ ಹೊಡೆದೋಗುತ್ತೆ. ಸೊ ಕುಯ್ಕೊಬೇಕಾಗಿರೋ ಕಾಯಿ ಎಳೆಯೋದು. ಅಥವಾ ಹಲಸಿನಕಾಯಿ ಸೈಡ್ಗೆ ಈಗ ಮಸಾಲ ನೋಡ್ಕೊಳ್ಳುವ, ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಚಿಕನ್ ಮಸಾಲ, ಅರಿಶಿನ ಪುಡಿ, ಚಿಲ್ಲಿ ಮತ್ತು ಕರಿಬೇವು ಸೊಪ್ಪು, ಟೊಮಾಟ, ಕೆಂಪಗಿರೋ ಟೊಮಾಟೊ ಎತ್ಕೊಂಬನ್ನಿ, ಈರುಳ್ಳಿ ಚೆನ್ನಾಗಿ ಬಿಡಿಸ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಇಟ್ಕೊಳ್ಳಿ, ಬೆಳ್ಳುಳ್ಳಿ ಇಟ್ಕೊಳ್ಳಿ, ಶುಂಠಿ ಇಟ್ಕೊಳ್ಳಿ, ಉಪ್ಪು ಇಟ್ಕೊಳ್ಳಿ, ಜೀರಿಗೆ ಇಟ್ಕೊಳ್ಳಿ. ಈಗಿಲ್ಲ ಪದಾರ್ಥಗಳನ್ನು ಸೇರಿಸಿ ಒಂದು ಸಖತ್ತಾಗಿರೋ ಐಟಮ್ ರೆಡಿ ಮಾಡುವ. ಇದು ಬೆಳ್ಳುಳ್ಳಿ ಕಬಾಬ್ಗೆ ಕರಿಬೇವಿನ ಸೊಪ್ಪು ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದನ್ನು ಮಾಡುವ, ಇದು ಒಂದು ರೆಸಿಪಿ ಇವತ್ತು. ಈಗ ಇದನ್ನ ಕುಯ್ದು ಸಿಪ್ಪೆ ತೆಗೆದು ಆಪ್ರೇಷನ್ ಮಾಡುವ. ಚಾಕುಗಳು ಮಸ್ಕೊಬೇಕು. ಅಂದರೆ ಚಾಕುಗಳು, ನನಗೆ ಎಷ್ಟೋ ಜನ ಹೇಳ್ತಾರೆ ಸರ್ ನಮ್ಮ ಮನೇಲಿ ಚಾಕುಗಳು ಚೂಪಿರೋಲ್ಲ ಅಂತ. ಅವ್ರಿಗೆ ಹೇಳ್ಕೊಡ್ತೀನಿ, ಎಡಗೈಲೊಂದು ಚಾಕು, ಬಲಗೈಲೊಂದು ಚಾಕು, ಹಿಂಗೆ ಉಲ್ಟಾ ಹಿಡ್ಕೊಂಡು ಚೂಪ್ ಮಾಡ್ಕೊಳ್ಳಿ. ಹೆಂಗೆ ಅಂತ ನೋಡ್ಕೊಳ್ಳಿ. ಈಗ ನಿಂಬೆಹಣ್ಣು ಮತ್ತು ಎಣ್ಣೆ ಎರಡೂ ಬಳಸ್ತಾ ಇದ್ದೀನಿ. ಯಾಕೆಂದರೆ ಹಾಲು ನಮ್ಮ ಕೈಯಲ್ಲಿ ಹತ್ಕೊಂಡ್ಬಿಡುತ್ತೆ, ತುಂಡ್ಗೆ ಅಂಟ್ಕೊಂಡ್ಬಿಡುತ್ತೆ, ಚಾಕುಗೂ ಅಂಟ್ಕೊಂಡ್ಬಿಡುತ್ತೆ. ಎಣ್ಣೆಯಿಂದ ತುಂಡನ್ನು ಚೆನ್ನಾಗಿ ಮಾಲಿಶ್ ಮಾಡಿಕೊಳ್ಳಿ ಮತ್ತು ನಿಂಬೆಹಣ್ಣು ರಸನ ಕೈಯಲ್ಲಿ ಹಾಕಿ ತುಂಡು ಮೇಲೆ ಹಾಕಿ ಚಾಕು ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ನಂತರ ಕಟ್ ಮಾಡಲು ಶುರು ಮಾಡಿ. ಓಕೆ, ಹೀಗೆ ಇಟ್ಕೊಳ್ಳಿ. ಒಂದು ಕೊನೆಯಿಂದ ಕಟ್ ಮಾಡ್ಕೊಳ್ಳಿ, ಬುಡದಿಂದ ಕಟ್ ಮಾಡಿ ತೆಗೆದಾಕಿ, ಮೇಲಿಂದನೂ ಸ್ವಲ್ಪ ಕಟ್ ಮಾಡಿ ತೆಗೆದಾಕಿ. ಕಟ್ ಮಾಡ್ಕೊಳ್ಳುವ ವಿಧಾನ ಇದು ತುಂಬಾ ಸ್ವಲ್ಪ ಕಷ್ಟ ಕಟ್ ಮಾಡ್ಕೊಳಕ್ಕೆ. ನಿಮ್ಮ ಮನೇಲಿ ಚಾಕು ಶಾರ್ಪ್ ಆಗಿಲ್ಲ ಅಂದರೆ ಮಾರ್ಕೆಟಲ್ಲೇ ಸಿಗುತ್ತಲ್ಲ, ಅಲ್ಲೇ ಕಟ್ ಮಾಡಿಕೊಡ್ತಾರೆ, ಅಲ್ಲೇ ಕಟ್ ಮಾಡಿಸ್ಕೊಬನ್ನಿ. ಮುಂಬೈಯಲ್ಲಾದರೆ ಅಲ್ಲಿ ಕಟ್ ಮಾಡಿಕೊಟ್ಬಿಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನಮ್ಮ ಕೋಲಾರಲ್ಲಿ ಕಟ್ ಮಾಡೋದಿಲ್ಲ. ನಾವೇ ಸ್ವಯಂ ನಮ್ಮ ಕಷ್ಟಪಟ್ಕೊಬೇಕು. ಈಗ ನೋಡಿ, ಕೈಗೆ ಏನೂ ಮೆತ್ಕೊಂಡಿಲ್ಲ, ತುಂಡಿಗೂ ಏನೂ ಮೆತ್ಕೊಂಡಿಲ್ಲ. ಓಕೆ, ಎಲ್ಲ ಕಾಯಿಗಳಿಗೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸಣ್ಣದೊಂದು ಕಾಯಿ ಸಿಕ್ತು, ಅದ್ರ ಮೇಲೆ ನನಗೆ ತುಂಬ ಪ್ರೀತಿ ಯಾಕೋ. ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ಮಾಡಬೇಕು. ಓಕೆ, ಸಣ್ಣದೊಂದು ಎಳೆ ಕಾಯಿ ಇದು. ಹೀಗೆ ಆ್ಯಕ್ಚುಲಿ ಈ ಹಲಸಿನಕಾಯಿ ಯಾರು ಡಿಪ್ಲೊಮಾ ಮಾಡಿದ್ದು? ಓಕೆ, ಈ ಹಲಸಿನಕಾಯಿ ಡಿಪ್ಲೊಮಾ ಮಾಡಿದ್ದು ಯಾರು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹಲಸಿನಕಾಯಿಗೆ ನಿಂಬೆಹಣ್ಣು ರಸ ಹಿಂಡ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಡಿ. ಯಾಕೆಂದರೆ ನಿಂಬೆಹಣ್ಣು ರಸ ಯಾಕೆ ಉಜ್ಜಬೇಕು ಅಂದರೆ ಕಾಯಿ ಕರ್ರಗಾಗೋದಿಲ್ಲ ಮತ್ತು ಹಾಲು ಇರುತ್ತಲ್ಲ, ಚಿಪ್ ಹಾಲು, ಅದೆಲ್ಲ ಬಂಕ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ಚೆನ್ನಾಗಿ ನೋಡಿ, ಕೈಯಲ್ಲಿ ಏನು ಮೆತ್ಕೊಂಡಿಲ್ಲ, ಎಣ್ಣೆಯಲ್ಲಿ ಉಜ್ಕೊಂಡ್ವಿ ಮತ್ತು ನಿಂಬೆಹಣ್ಣು ರಸ ಉಜ್ಕೊಂಡ್ವಿ. ಈಗ ಕೈ ಕ್ಲೀನ್. ಪೇಪರ್ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಈಸಿ ಆಯಿತು ಕ್ಲೀನ್ ಮಾಡೋಕ್ಕೆ. ಸುಮ್ಮನೆ ಪೇಪರ್ ಮಡ್ಚಿದೆ ಎತ್ತು ಬಿಸಾಕ್ದೆ, ಈಗ ಇದು ಕ್ಲೀನ್. ಈಗ ಇದನ್ನು ಮತ್ತೆ ತುಂಡಿಟ್ಟು ತುಂಡುಗಳಾಗಿ ಕಟ್ ಮಾಡಿಕೊಳ್ಳಬೇಕು. ಹೌದು, ಮತ್ತೆ ಚಾಕುವನ್ನು ಮಸ್ಕೊಳ್ಳಬೇಕು. ಎಡಗೈಲಿರೋ ಚಾಕು ಉಲ್ಟಾ, ಬಲಗೈಲಿರೋ ಚಾಕು ಸೀದಾ ಹಿಡ್ಕೊಂಡು ಹಿಂಗೆ ಅಂದರೆ ನಿಮ್ಮ ಚಾಕು ಶಾರ್ಪ್ ಆಗುತ್ತೆ. ಓಕೆ, ಈಗ ಒಂದೇ ಸೈಜ್ ಕಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದು ಚಿಕ್ಕದು ಒಂದು ದೊಡ್ಡದು ಮಾಡುವಾಗಿಲ್ಲ. ನೋಡ್ಕೊಳ್ಳಿ, ಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಒಂದೇ ಸೈಜ್. ಇಷ್ಟು ಒಂದು ಸೈಡಿಗೆ ಇಟ್ಕೊಬಿಡಿ, ಬೇಸಕ್ಕಿಡುವ. ಇದನ್ನು ಇದರಲ್ಲಿ ಸ್ವಲ್ಪ ಎತ್ಕೊಂಬಿಡಿ, ಯಾಕೆಂದರೆ ಇದರಿಂದ ಕಬಾಬ್ ಮಾಡುವ. ಕಬಾಬ್ ನಾನು ಎರಡು ಥರ ಮಾಡ್ತಾಯಿದ್ದೀನಿ, ಒಂದು ಹಸಿದು, ಇನ್ನೊಂದು ಬೇಯಿಸಿ. ಈಗ ಇದನ್ನು ಉಪ್ಪು ಖಾರ ಹಾಕಿ ಬೇಸಕ್ಕಿಡ್ಬೇಕು, ಸೈಡ್ಗೆ ಇಡ್ತೀನಿ. ಮಸಾಲ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಮಿಕ್ಸಿಗೆ ಹಾಕಿಕೊಳ್ಳಬೇಕು. ಮೊದಲಿಗೆ ಹಸಿಮೆಣಸಿನಕಾಯಿ ಹಾಕಿ ಖಾರಕ್ಕೆ ತಕ್ಕಷ್ಟು ತೊಗೊಳ್ಳಿ. ನಾನು ಇದನ್ನು ಅಳತೆ ಮಾಡಿಲ್ಲ ಎಷ್ಟಿದೆ ಏನು ಅಂತ, ನನ್ನ ಪ್ರಕಾರ ನಾನು ಹಾಕ್ಕೊತಾ ಇದ್ದೀನಿ. ನೀವು ಅಳತೆ ಮಾಡ್ಕೊಳ್ಳಿ. ಸ್ವಲ್ಪ 2 ಇಂಚು ಶುಂಠಿ, 3 ಗಡ್ಡೆ ಈ ಬೆಳ್ಳುಳ್ಳಿ ಇಷ್ಟನ್ನು ಕ್ಲೀನ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಆಡಿಸ್ಕೊಳ್ವಾ. ಕರಿಬೇವಿನ ಸೊಪ್ಪು ನಿಮ್ಮ ಇಷ್ಟ, ಹಾಕದೆ ಹಾಕಿ, ಇಲ್ದಿದ್ರೆ ಬೇಡ. ಈಗ ಇದನ್ನ ಪ್ರದೀಪ ಇದನ್ನ ನುಣ್ಣಿಗೆ ಮಾಡಿ ಬಾರಪ್ಪ. ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ
ತುಂಡುಗಳು, ಎಸ್, ಹಲಸಿನಕಾಯಿ ತುಂಡುಗಳನ್ನು ಡೀಪ್ ಫ್ರೈ ಮಾಡಿಕೊಳ್ಳಬೇಕು. ಹೌದು, ನಾನು ಇದನ್ನು ಮೊದಲೇ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಅಂದರೆ ಪಾತ್ರೆಯಲ್ಲಿ ಬೇಯಿಸ್ಕೊಂಬಿಟ್ಟು ಆ ನಂತರ ಬೇಕಾದರೂ ಡೀಪ್ ಫ್ರೈ ಮಾಡ್ಬೋದು, ಇಲ್ಲ ಶಾರ್ಟ್ ಫ್ರೈ ಮಾಡ್ಕೊಬೋದು. ಒಟ್ಟಿನಲ್ಲಿ ಎಣ್ಣೆಯಲ್ಲಿ ಒಮ್ಮೆ ಗೋಳಿಸ್ಕೊಂಡ್ರೆ ಇದರ ರುಚಿ ಚೆನ್ನಾಗಿರುತ್ತೆ. ನಾನು ಎಣ್ಣೆಯಲ್ಲಿ ಗೋಳಿಸ್ಕೊಂಡೆ ಮಾಡೋದು, ನೀವು ಹೆಂಗನ್ನ ಮಾಡಿ ನಿಮ್ಮ ಇಷ್ಟ. ಈಗ ಸ್ವಲ್ಪ ಕಬಾಬ್ ಮಾಡಲು ತುಂಡುಗಳನ್ನು ಅಂದರೆ ಇಷ್ಟ ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ಎತ್ತಿಕ್ಬಿಟ್ಟು ಇದನ್ನು ಬೇಯಿಸಕ್ಕಿಡುವ, ಸೈಡ್ಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಇದನ್ನು ಬೇಯಿಸಲು ಇಡುವ. ಈಗ ಕಬಾಬ್ ಮಾಡ್ಕೊಡೋಕ್ಕೆ ತಯಾರಿ: ಕಾರ್ನ್ಫ್ಲೋರ್ 2 ಸ್ಪೂನು, ಮೈದಾ ಹಿಟ್ಟು 1 ಸ್ಪೂನು, ಅಕ್ಕಿ ಹಿಟ್ಟು 1 ಸ್ಪೂನು, ಕಡಲೆ ಹಿಟ್ಟು 1.5 ಸ್ಪೂನಷ್ಟು, ಫಾರ್ಚೂನ್ ಬೇಸನ್ ಅಮೆಝಾನಿಂದ ಬುಕ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಮ್ಮಿ ಬೀಳುತ್ತೆ. ನೀವು ಅಮೆಝಾನಲ್ಲಿ ಬುಕ್ ಮಾಡ್ಕೊಳ್ಳಿ, ಲಿಂಕ್ ಅಮೆಝಾನಲ್ಲಿ ಸಿಗುತ್ತೆ. ಫಾರ್ಚೂನ್ ಕಡಲೆ ಹಿಟ್ಟು 1 ಸ್ಪೂನಷ್ಟು ಹಾಕ್ಕೊಂಡೆ. ಈಗ ಮೊಸರು, ಒಂದು ಚಿಕ್ಕ ಬೌಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹುಳಿ ಇರೋ ಮೊಸರು ಹಾಕ್ಕೊಂಡ್ರೆ ಸ್ವಲ್ಪ ಕಬಾಬ್ ಹುಳಿ ಆಗುತ್ತೆ, ಹುಳಿ ಇಲ್ದಿರೋ ಮೊಸರನ್ನ ಹಾಕ್ಕೊಳ್ಳಿ. ಈಗ ಏನಿದು, ಉಪ್ಪು, ಸ್ವಲ್ಪ ಉಪ್ಪು, ತದನಂತರ ಸ್ವಲ್ಪ ಚಿಕನ್ ಮಸಾಲ, ಈಗ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ ಅಂದರೆ ಹಸಿಮೆಣಸಿನ ಪುಡಿ, ಈಗ ಸ್ವಲ್ಪ ಗರಂ ಮಸಾಲ, ಈಗ ಅರಿಶಿನ ಪುಡಿ ಸ್ವಲ್ಪ ಸೇರಿಸಿ ನಿಂಬೆ ಹಣ್ಣನ್ನು ಹಿಂಡಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಹೌದು, ಕರಿಬೇವಿನ ಸೊಪ್ಪು ಹಾಕಿದ್ದು ಇದಕ್ಕೋಸ್ಕರನೇ. ಇದು ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಕರಿಬೇವಿನ ಸೊಪ್ಪು ಹಾಕಬೇಡಿ. ಶುಂಠಿ ಬೆಳ್ಳುಳ್ಳಿ ಕಬಾಬ್ ಹಾಕಿ ಹಲಸಿನಕಾಯನ್ನು ಬೆಳ್ಳುಳ್ಳಿ ಕಬಾಬ್, ನಮ್ಮ ಚಂದ್ರಣ್ಣ ಹೇಳ್ತಾನ ಬೆಳ್ಳುಳ್ಳಿ ಕಬಾಬ್ ಅಂತ. ಇದು ಬೆಳ್ಳುಳ್ಳಿ ಕಬಾಬ್, ಹಲಸಿನಕಾಯಿ ಬೆಳ್ಳುಳ್ಳಿ ಕಬಾಬ್. ಸ್ವಲ್ಪ ಎಳ್ಳು, ಬಿಳಿ ಎಳ್ಳು, ಬೆಳ್ಳುಳ್ಳಿ ಕಬಾಬ್ಗೆ ಬಿಳಿ ಎಳ್ಳು, ಸ್ವಲ್ಪ ಅಜ್ವೈನ್ ಉಜ್ಬಿಟ್ಟು ಹಾಕ್ಬಿಡಿ. ಅಜ್ವೈನ್ ಹಾಕಬೇಕು, ಸ್ವಲ್ಪ ಕಸ್ತೂರಿ ಮೇಥಿ ಉಜ್ಬಿಟ್ಟು ಹಾಕಿ. ಇಷ್ಟು ಪದಾರ್ಥಗಳಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ಹಾಕ್ಬಾರ್ದು, ಯಾವ್ದು ಬೇಕಾದರೂ ಬಿಡಬಾರ್ದು. ಇದು ನಿಮ್ಮ ಇಷ್ಟ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನಲ್ಲೇ ಹಾಕಿ ಮಾಡಿ. ಯಾಕೆಂದರೆ ನಾನು ಯಾವ ಮಸಾಲನ್ನು ರುಬ್ಕೊಂಡು ಹಾಕಿ ಅಂತ ಹೇಳೋದಿಲ್ಲ. ಯಾಕೆಂದರೆ ಬ್ಯಾಚುಲರ್ಗೆ ಯಾವುದಾದ್ರೂ ಒಂದು ರೆಸಿಪಿ ತೋರಿಸ್ತೀರಿ ಅಂದರೆ ಬ್ಯಾಚುಲರ್ ರುಬ್ಕೊಳಕ್ಕೆಲ್ಲ ಆಗುತ್ತೆ, ಅವರೆಲ್ಲ ರೆಡಿಮೇಡೇ ಬಳಸೋದು. ನಾನು ರೆಡಿಮೇಡೇ ಬಳಸ್ತಾ ಇದ್ದೀನಿ. ರೆಡಿಮೇಡ್ ಟಾಸ್ಕು ನಿಮಗೆ ಈಸಿ ಆಗುತ್ತೆ. ಓಕೆ, ರುಬ್ಕೊಡೋರು ಕಾಮೆಂಟ್ ಮಾಡಿ. ಮಸಾಲ ರುಬ್ಬಿ ಗ್ರೇವಿ, ನಿಮಗೆ ಯಾವುದಾದ್ರೂ ಗ್ರೇವಿ ಬೇಕಾದರೆ ಕಾಮೆಂಟ್ ಮಾಡಿ. ನಮ್ಮ ಹತ್ರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಕಾಮೆಂಟ್ ಮಾಡಿ ಯಾವ ಥರ ಗ್ರೇವಿ ಬೇಕು ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸ್ವಲ್ಪ ಮಿಕ್ಸರ್ ಅಂಬಿಸಿ ಸ್ವಲ್ಪ ನೀರು ಹಾಕ್ಕೊಂಡು, ನಿಧಾನಕ್ಕೆ ನೀರು ಹಾಕ್ಕೊಂಡು, ಉಪ್ಪು ಕಮ್ಮಿ ಐತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದಾಗಿದೆ. ಈಗ ಹಲಸಿನಕಾಯಿ ತುಂಡುಗಳನ್ನ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಇದು ಬೇಯಿಸಿಲ್ಲ. ಇದು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೋಸ್ಕರ ಹಾಗೆ ಡೈರೆಕ್ಟ್ ಮ್ಯಾರಿನೇಟ್ ಮಾಡಿಕ್ಕಿದ್ದೀನಿ. ಈಗ ನೀರು ಕುದಿ ಬರ್ತಾ ಇದೆ. ನಾವು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಲಸಿನಕಾಯಿ ತುಂಡುಗಳನ್ನು, ಇದನ್ನು ಬೇಯಿಸಿಕೊಳ್ಳಬೇಕು. ಹೌದು, ಫಸ್ಟ್ ಡೀಪ್ ಫ್ರೈ, ತದನಂತರ ಬೇಯಿಸಿಕೊಳ್ಳಬೇಕು. ಉಪ್ಪು ಅರಿಶಿನ ಪುಡಿ ಹಾಕಿ ನೀವು ಫಸ್ಟೇ ಬೇಯಿಸಿ ತದನಂತರ ಡೀಪ್ ಫ್ರೈ ಮಾಡ್ಬೋದು, ಅದು ನಿಮ್ಮ ಅನುಕೂಲ. ಓಕೆ, ಉಪ್ಪನ್ನು ಸೇರಿಸಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸಿಕೊಳ್ಳಬೇಕು. ಹೌದು, ಇದು ಎರಡು ಕೆಲಸ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ನಾನು ಯಾವಾಗೇ ಮಾಡಲಿ ಡೀಪ್ ಫ್ರೈ ಮಾಡಿ ಮತ್ತೆ ಬೇಯಿಸಿ ಮತ್ತೆ ಪಲ್ಯ ಮಾಡ್ತೀನಿ. ಅದಕ್ಕೆ ನಮ್ಮ ಪಲ್ಯ ಎಲ್ಲರಿಗಿಂತ ಬೆಸ್ಟ್. ಎಸ್, ಹಲಸಿನಕಾಯಿ ಪಲ್ಯ ನಾನು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಹೌದು, ಈಗ ಕಲಸಿಟ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ, ಅರ್ಧ ಗಂಟೆ ಬಿಟ್ಟಿದ್ದೆ. ಆ ನಂತರ ಹಲಸಿನಕಾಯಿ ತುಂಡುಗಳನ್ನು ಅಂದರೆ ಬೆಳ್ಳುಳ್ಳಿ ಹಲಸಿನಕಾಯಿ ಕಬಾಬ್. ಚಂದ್ರಣ್ಣ ಹೇಳ್ತಾನಲ್ಲ, ತಿಂತಾ ಇದ್ರೆ ಆಹಾ ರಸ್ಕೋ ಒನ್ ಮೋರ್ ಅಂತಾನಲ್ಲ, ಆ ರೀತಿ ನಾನು ಬೆಳ್ಳುಳ್ಳಿ ಹಲಸಿನಕಾಯಿ ಕಬಾಬ್. ಈಗ ಬೇಯಿಸಕ್ಕಿಕ್ಕಿದ್ನಲ್ಲ ಅವಾಗಲೇ ಕಬಾಬ್ಗೆ ಅಂತ. ಹೌದು, ಇದು ಕಬಾಬ್ಗೆ ಅಂತ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸೋಸ್ಬಿಟ್ಟು ನಾನು ಫಸ್ಟ್ ಬಿಟ್ಟಿದ್ದನ್ನು ಅದ್ರ ಕಬಾಬ್ ರೆಡಿಯಾಗಿದೆ. ಇದು ಇವಾಗ ಇದು ಬೇಯಿಸ್ಕೊಂಡಿದ್ದೀನಲ್ಲ ಕಬಾಬು, ಅಂದರೆ ಹಲಸಿನಕಾಯಿನ ಬೇಯಿಸಿ ಮತ್ತೆ ಕಬಾಬ್ ಮಾಡ್ತಾ ಇರೋದು. ಇದು ಆವಾಗಲೇ ಮಾಡಿದ್ದು, ಬೇಯಿಸಿದ್ದೀರಾ ಕಬಾಬ್ ಮಾಡಿರೋದು. ಈ ಎರಡರ ಡಿಫ್ರೆನ್ಸು ನಿಮ್ಗೆ ತಿಳಿಸ್ಬೇಕು. ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ
ನಾನು ಕಬಾಬನ್ನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಹಳಸಿನಕಾಯಿ ಕಬಾಬ್. ಈಗ ಇದು ಬೇಯಿಸದಿರ ಇರುವ ಹಳಸಿನಕಾಯಿ ಕಬಾಬ್. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಚೆನ್ನಾಗಿದೆ, ಬಟ್ ಗಟ್ಟಿ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ. ಈಗ ಇದು ಬೇಯಿಸ್ಕೊಂಡು ಕಬಾಬ್ ಮಾಡಿದ್ವಲ್ಲ, ಅದು ಹೇಗಿದೆ ಅಂತ ಹೇಗೆ ಕಾಣಿಸ್ತಾ ಇದೆ ನೋಡಿದ್ರಲ್ಲ. ಎಸ್, ಬೆಳ್ಳುಳ್ಳಿ ಕಬಾಬ್, ಹಳಸಿನಕಾಯಿ ಬೆಳ್ಳುಳ್ಳಿ ಕಬಾಬ್. ಈಗ ಬೇಯಿಸ್ಕೊಂಡು ಮತ್ತೆ ಕಬಾಬ್ ಮಾಡಿರೋದು. ಈಗ ಮುರಿಯುವ. ಆಹಾ, ನೋಡ್ರಿ, ಹೂವು 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 ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನಂತೀರಾ? ಹೂವು. ಇದನ್ನು ಚಟ್ನಿ ಜೊತೆಗೆ ನಾನು ತಿಂತಾ ಇದ್ದೀನಿ. ಚಟ್ನಿ ಇಷ್ಟೇ, ಏನು ಗೊತ್ತಾ, ಮಯೋನೈಸು, ಟೊಮೆಟೊ ಕೆಚಪ್ಪು, ಸ್ವಲ್ಪ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸ್ ಮಾಡಿ, ಅಂದರೆ ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ಚಟ್ನಿ ಸಾಸ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದ್ರ ಜೊತೆಲಿ ಹತ್ಕೊಂಡು ತಿಂತಾ ಇರೋದು. ಓಕೆ, ನಿಮ್ಗೆ ಅದ್ರ ರೆಸಿಪಿ ಬೇಕು ಅಂದರೆ ಹೆಂಗೆ ಕಾಣಿಸ್ತಾ ಇದೆ ನೋಡ್ರಿ. ಹೂವು ಹೂವು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಈಗ ಪಲ್ಯ ಮಾಡಲು ಸಿದ್ಧತೆ. ಈರುಳ್ಳಿಯನ್ನು ತುಂಡುಗಳಾಗಿ ಕಟ್ ಮಾಡಿಕೊಳ್ಳುತ್ತಿದ್ದೇನೆ. ಯಾವುದು? ಈರುಳ್ಳಿ ತುಂಡುಗಳಾಗೆ ಹಾಕಬೇಕು. ಈ ಪಲ್ಯಕ್ಕೆ ತುಂಡುಗಳಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟಮಾಟನೂ ಅಷ್ಟೇ, ಚೆನ್ನಾಗಿ 1/8 ಅಂದರೆ 4 ತುಂಡುಗಳಾಗಿ ಮಾಡ್ಕೊಳ್ಳಿ. ಆ 4 ಮತ್ತೆ 4 ಆಗಿ ಮಾಡ್ಕೊಳ್ಳಿ. ಓಕೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಕಟ್ ಮಾಡಿ ರುಬ್ಬಿಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ. ಇಷ್ಟು ಪದಾರ್ಥಗಳನ್ನು ಈಗ ಮಾಡುವ ಬನ್ನಿ. ಓಕೆ, ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಮೆಝಾನಿಂದ ಬುಕ್ ಮಾಡಿರೋದು, ಲಿಂಕ್ ಕಳಿಸಿರ್ತೀನಿ. ಅಮೆಝಾನಲ್ಲಿ ನೀವು ಬುಕ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಗಂಟ ತಂದು ಕೊಡ್ತಾರೆ, ಡಿಸ್ಕೌಂಟಲ್ಲಿ ಬರುತ್ತೆ. ಮೈಕು ಅಷ್ಟೇ. ಈ ಮೈಕ್ ಕೂಡ ನಾನು ಇವಾಗ ಮಾತಾಡ್ತಾ ಇದ್ದೀನಲ್ಲ, ಮೈಕು ಇದು ಅಮೆಝಾನಲ್ಲಿ ಬುಕ್ ಮಾಡಿರೋದು. ಗ್ರೈನರೋ. ಹಲಸಿನಕಾಯಿ ಬೆಂದಿದೆ. ಈಗ ಇದನ್ನು ಸೋಸುವ. ಎಣ್ಣೆ ಕಾದಿದೆ. ಈರುಳ್ಳಿ ತುಂಡುಗಳನ್ನು ಗೋಳಿಸ್ಕೊಳ್ಳಬೇಕು. ನಾನು ಈರುಳ್ಳಿ ಹಾಕೋಕ್ಕೆ ಮುಂಚೆ ಏನೂ ಹಾಕಿಲ್ಲ, ಜೀರಿಗೆ ಮೇಲಿಂದ ಹಾಕ್ತಾಯಿದ್ದೀನಿ. ನನಗೆ ಮೇಲಿಂದ ಜೀರಿಗೆ ಹಾಕಿದ್ರೆ ಸ್ವಲ್ಪ ಇಷ್ಟ. ಜೀರಿಗೆ ಮತ್ತು ಅಜ್ವಾಯಿನ್, ಸುಮ್ಮನೆ 4 ಎಲೆ ಕರಿಬೇವಿನ ಸೊಪ್ಪು. ನೀವು ಕರಿಬೇವಿನ ಸೊಪ್ಪು ಹಾಕ್ಕೊಡ್ಲೇಬೇಕು ಅಂತೇನಿಲ್ಲ. ಕರಿಬೇವಿನ ಸೊಪ್ಪನ್ನ ಪೂರ್ತಿಯಾಗಿ ಸ್ಕಿಪ್ ಮಾಡ್ಕೊಬೋದು. ಈಗ ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ, ಶುಂಠಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ, ಎಸ್, ಅದನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಆರಂಭಿಸಿ. ತದನಂತರ ಚೆನ್ನಾಗಿ ಮಿಕ್ಸ್ ಆದಮೇಲೆ, ಚೆನ್ನಾಗಿ ಕಲರ್ ಬಂದಮೇಲೆ, ಘಮ ಬಂದಮೇಲೆ ಟೊಮೆಟೊ ಸೇರಿಸಿದ್ದೀನಿ. ಹೌದು, ಪ್ರತಿಯೊಂದಕ್ಕೂ ಅಂತರವಿರಲಿ. ನಾವು ವಿಡಿಯೋಗೋಸ್ಕರ ಬೇಗ ಹಾಕ್ತೀವಿ, ಹಂಗೂ ವಿಡಿಯೋ ದೊಡ್ಡದಾಗಿ ಹೋಗಿದೆ ಸ್ವಾಮಿ. ಇದು ಗರಂ ಮಸಾಲ, 2 ಸ್ಪೂನಷ್ಟು ಗರಂ ಮಸಾಲ. ಸ್ವಲ್ಪ ಮಿಕ್ಸ್ ಮಾಡಿಕೊಡಿ ಲೈಟಾಗಿ. ನಂತರ ಚಿಕನ್ ಮಸಾಲ ಹಾಕುವ. ಹೌದು, ಸ್ವಲ್ಪ ಮಸಾಲ ಇದಕ್ಕೆ ಜಾಸ್ತಿ ತಗೊಳುತ್ತೆ. 2 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಚಿಕನ್ ಮಸಾಲ. ಈಗ ಸೇರಿಸುವುದು ಏನು? ಅರಿಶಿಣ ಪುಡಿ. ಸ್ವಲ್ಪ ಅರಿಶಿಣ ಪುಡಿ ಬೇಯಿಸೋಕ್ಕೆಲ್ಲ ಹಾಕ್ಕೊಂಡಿದ್ನಲ್ಲ, ಇಲ್ಲಿ ಕಮ್ಮಿ ಹಾಕ್ತೀನಿ. ಚಿಲ್ಲಿ ಪೌಡರ್ ಕೊಟ್ಟು ಮತ್ತು ಧನಿಯಾ ಪೌಡರ್ ಕೊಟ್ಟು, ಉಪ್ಪನ್ನು ಕೊಟ್ಟು, ನಾವು ಬೇಯಿಸಿಟ್ಕೊಂಡಿರೋ ಕಾಳುಗಳನ್ನು ಇದು ಸೇರಿಸ್ತೀನಿ. ನಿಮ್ಗೆ ಹೇಳಿದ್ನಲ್ಲ, ನಾನು ಸ್ವಲ್ಪ ಉಪ್ಪನ್ನು ಕೊಟ್ಬಿಟ್ಟು ನಿಮ್ಗೆ ಹೇಳಿದ್ನಲ್ಲ, ಡಿಪ್ಲೊಮಾ, ಈ ಹಲಸಿನಕಾಯಿ ಡಿಪ್ಲೊಮಾ ನಿಮ್ಗೆ ಹೇಳಲೇಬೇಕಲ್ವಾ? ಹೌದು, ಕೇರಳದಲ್ಲಿ ಹಲಸಿನ ಮರ 1, ತೆಂಗಿನ ಮರ 1, 4-5 ಬಾಳೆ ಮರಗಳು. ಹೌದು, ಅವರು ಪ್ರತಿಯೊಂದು ಮನೆ ಹತ್ರನೂ ಹಲಸಿನಕಾಯಿ, ಬಾಳೆ ಮರ, ತೆಂಗಿನಕಾಯಿ ಮರ, ಈ ಮರಗಳನ್ನು ಇಟ್ಕೊಂಡಿರ್ತಾರೆ. ಹಲಸಿನಕಾಯಿ ಜಾಸ್ತಿ ತಿಂತಾರೆ, ಬಾಳೆ ಮರನೂ ಹಣ್ಣುಗಳು ಜಾಸ್ತಿ ತಿಂತಾರೆ. ಓಕೆ, ಕೇರಳದವರಿಗೆ ಈ ಪದಾರ್ಥಗಳು ತುಂಬ ಇಷ್ಟ. ಮತ್ತು ನಮ್ಮ ಮಂಗಳೂರವರು ಜಾಸ್ತಿ ತಿಂತಾರೆ. ಮಂಗಳೂರು ಕಡೆಯಿಂದ ಗುಜ್ಜ ಅಂತಾರೆ. ಗುಜ್ಜ ಪಲ್ಯ ನಿಮಗೋಸ್ಕರ. ಎಸ್, ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತವಿದೆ. ಯಾಕೆ ಲಾಸ್ಟಲ್ಲಿ ಹೇಳಿದ್ಯಾ ಅಂದರೆ, ಯಾಕೆಂದರೆ ಬೇರೆ ಚಾನಲ್ ಅವರು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೇಕಾದಷ್ಟು ಹೇಳ್ತಾರೆ. 2 ಸರಿ 3 ಸರಿ ಹೇಳ್ತಾರೆ. ರಿಕ್ವೆಸ್ಟ್ ಕೂಡ ಮಾಡ್ಕೊತಾರೆ. ನನಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಚಾನ್ಸ್ ನೀವು ಕೊಟ್ಟೇ ಇಲ್ಲ. ಯಾಕೆಂದರೆ ಸಬ್ಸ್ಕ್ರೈಬರು ಬೇಕಾದಷ್ಟು ಆಗ್ತಾ ಇದ್ದಾರೆ, ಲೈಕ್ಸು ಬರ್ತಾ ಇದೆ, ವ್ಯೂಸ್ ಬರ್ತಾ ಇದೆ, ಕಾಮೆಂಟ್ಸು ಬರ್ತಾ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಹರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಚಾನಲ್ ಮಾನಿಟೈಸ್ ಆಗಿ ಹರ್ನಿಂಗ್ ಸ್ಟಾರ್ಟ್ ಆಗಿದೆ. ಡಾಲರಲ್ಲಿ ಸಂಪಾದನೆ ಆಗ್ತಾ ಇದೆ. ಎಸ್, ಏನು ಡಾಲರ್ ಸಂಪಾದನೆ, ನೋಟಲ್ಲಿ ಉಡಾವಣೆ. ಎಸ್, ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇದು ಬೇಸಿಗೆ ಕಾಲದ ಎಳೆ ಹಲಸಿನಕಾಯಿ ರೆಸಿಪಿ. ಈಗ ಇದನ್ನ ಚೆನ್ನಾಗಿ
ಸೆಲೆಬ್ರೇಟ್ ಮಾಡುವ, ಸೆಲೆಬ್ರೇಟ್, ಹೌದು. ಈ ಪಲ್ಯ ಚೆನ್ನಾಗಿ ಆದಮೇಲೆ ಅದನ್ನು ಚೆನ್ನಾಗಿ ಅಲಂಕಾರ ಮಾಡಬೇಕಲ್ಲ, ಅದು ಒಂದು ಸೆಲೆಬ್ರೇಷನ್ನೇ. ಎಸ್, ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಪಲ್ಯ ಜೊತೆಗೆ ಹಲಸಿನಕಾಯಿ ಪಲ್ಯ ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದೆ ಗೊತ್ತಾ ನನಗೆ. ಎಸ್, ನೀವೇನೇ ಕೆಲಸ ಮಾಡಿ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು. ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾವುದೇ ಕೆಲಸ ಆಗಲಿ ಅದ್ರ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು. ಓಕೆ, ಈಗ ಈ ರೀತಿ ಕಾಣಿಸ್ತಾ ಇದೆ. ಇನ್ನಷ್ಟು ಎಮ್ಮಿಯಾಗಿ ಮಾಡಬೇಕಲ್ಲ. ಎಸ್, ಇದು ಪಲ್ಯ ರೆಡಿ ಆಗಿದೆ, ನೀವು ಈ ರೀತಿ ತಿನ್ಬೋದು. ಇದ್ರ ಮೇಲೆ ನಾನು ಎಕ್ಸ್ಟ್ರಾ ಹಾಕ್ತಾ ಇರೋದು ಮಾಡ್ಕೊಂಡು ತಿನ್ನಿ ಸರ್. ಸರ್ ಸುಮ್ಮನೆ ಹೇಳ್ತಾ ಇದ್ರೆ ನಿಜವಾಗ್ಲೂ ಚೆನ್ನಾಗಿದ್ಯಾ? ನಿಜವಾಗ್ಲೂ ಚೆನ್ನಾಗಿದ್ಯಾ ಸರ್? ಹಲಸಿನಕಾಯಿ ಪಲ್ಯ, ಟೆಂಡರ್ ಜಾಕ್ ಫ್ರೂಟ್ ಪಲ್ಯ ಸರ್. ಇದೇನಿದು? ಅದು ಕಬಾಬ್ ಒಂದು ಪೀಸ್ ನೋಡಿ. ಕಬಾಬ್ ತಿಂದಿಲ್ಲ ನೀವು ಇನ್ನು? ಕಬಾಬು ಚೆನ್ನಾಗಿ ಬಂದಿದ್ಯಾ? ಹೌದಾ, ಕಬಾಬ್ ಚೆನ್ನಾಗಿದೆಯಾ? ಅಲ್ಲ, ಚಟ್ನಿ ಇಲ್ಲ, ಅದಕ್ಕೆ ಚಟ್ನಿ ಖಾಲಿ ಮಾಡ್ಬಿಟ್ಟೆ. ಇನ್ನು ಚಟ್ನಿ ಇದ್ದು ಸಾಕಾಗಿರ್ತಾರೆ. ಹೌದಾ? ಅಂತ. ಎಸ್, ಇನ್ನೂ ಒಂದು ಅದೇ ಪಲ್ಯನ ಇನ್ನು ಸ್ವಲ್ಪ ಎಮ್ಮಿಯಾಗಿ ಮಾಡಬೇಕು. ಅಮೂಲ್ ಫ್ರೆಶ್ ಕ್ರೀಮ್ ರೆಡಿಯಾಗಿರುವ ಪಲ್ಯದ ಮೇಲೆ ಸ್ವಲ್ಪ ಅಮೂಲ್ ಫ್ರೆಶ್ ಕ್ರೀಮನ್ನು ಸ್ನಾನ ಮಾಡಿಸಿ ಅಭಿಷೇಕ. ಪಲ್ಯಕ್ಕೆ ಅಮೂಲ್ ಫ್ರೆಶ್ ಕ್ರೀಮಿಂದ ಅಭಿಷೇಕ, ಪ್ರೇಮಾಭಿಷೇಕ. ನಮ್ಮ ಪಲ್ಯಕ್ಕೆ, ಹಲಸಿನಕಾಯಿ ಪಲ್ಯಕ್ಕೆ ಅಮೂಲ್ ಫ್ರೆಶ್ ಕ್ರೀಮಿಂದ ಪ್ರೇಮಾಭಿಷೇಕ. ಅಮೂಲ್ ಫ್ರೆಶ್ ಕ್ರೀಮ್ ಅಭಿಷೇಕ ಮಾಡಿ ಈಗ ಸರ್ವ್ ಮಾಡ್ತಾ ಇದ್ದೀವಿ. ಸರ್ಗಳು ಕೊಡ್ತಾ ಇದ್ದೀರಿ, ಏನು ಹೇಳ್ತಾ ಇದ್ದಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಸಖತ್ತಾಗಿ ಬಂದಿತ್ತು ಪಲ್ಯ ಮಾತ್ರ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನೀವೊಂದ್ಸಲಿ ಟ್ರೈ ಮಾಡಿ, ನನಗೆ ಕಾಮೆಂಟಲ್ಲಿ ಹಾಕಿ ಹೇಗಿದೆ ಅಂತ. ಈ ಪಲ್ಯನ ನೀವು ಮಾಡಿಬಿಟ್ರೆ ಗುರ್ತಿಡಿಯೋಕ್ಕಾಗೋದಿಲ್ಲ, ಜನಗಳಿಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಚಿಕನ್ನ ಮಟನ ಅಂತ ಹೇಳ್ಬಿಟ್ಟು. ಓಕೆ, ಓವರ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.